ನಮ್ಮಿಂದ ನಡೀತಾ ಇರುವಂಥ ಯೂನಿವರ್ಸಿಟಿನ ಇವಾಗ ಅವ್ರು ಮುಚ್ಚಬೇಕು ಅಂತ ಅಂತಂದ್ರೆ ಅವ್ರ ಹತ್ರ ಫಂಡ್ ಇಲ್ಲ ಅಂತ, ಮತ್ತೆ ನಾವು ಕೊಡ್ತಿರೋ ಫೀಸ್ಗಳೆಲ್ಲ ಏನು ಮಾಡ್ತಿದ್ದಾರೆ? ಏಕಾಏಕಿ ನಮ್ಮ ವಿಶ್ವವಿದ್ಯಾಲಯ ಮುಚ್ಚಲಿಕ್ಕೆ ಹೋದ್ರೆ ಬಡ ವಿದ್ಯಾರ್ಥಿಗಳು ಎಲ್ಲ ಹೋಗ್ಬೇಕು ಸರ್, ಬಡ ಪೋಷಕರು ಎಲ್ಲ ಹೋಗ್ಬೇಕು ಸರ್. ಎಕನಾಮಿಕ್ ಮಿಸ್ಮ್ಯಾನೇಜ್ಮೆಂಟ್ನ ಸರಿ ಮಾಡ್ಕೊಳ್ಳಿಕ್ಕೆ ಅವರ ಮೇನ್ ಟಾರ್ಗೆಟ್ ವಿದ್ಯಾರ್ಥಿಗಳು. ಒಂದು ಕಂಪನಿಗೆ ಹೋದಾದ್ಮೇಲೆ ಇದು ಯೂನಿವರ್ಸಿಟಿ ಕ್ಲೋಸ್ ಆಗಿದೆ ಅಂತ ಬರುತ್ತೆ, ಅವಾಗ ಆ ಸ್ಟೂಡೆಂಟ್ ಏನು ಮಾಡಬೇಕು? ನಾನು SC ಕ್ಯಾಸ್ಟ್ ಆಗಿರೋದ್ರಿಂದ ನನಗೆ ಎಷ್ಟು ಅಮೌಂಟ್ ಬರಬೇಕಿತ್ತು, ಸ್ಕಾಲರ್ಶಿಪ್ ಬರಬೇಕಿತ್ತು. ಡಿಸ್ಟಿಂಕ್ಷನ್ ಸ್ಟೂಡೆಂಟ್, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಗಳಲ್ಲಿ ಯಾರಿಗೂ ಕೂಡ ಅಮೌಂಟ್ ಬರ್ತಾ ಇಲ್ಲ. ಯಾರು ತಗೊಳ್ತಾ ಇದ್ದಾರೆ ಅಮೌಂಟು? ಏನು ಮಾಡ್ತಿಲ್ಲ ನಮ್ಮ ಅಮೌಂಟ್ ನಮಗೆ ಯಾಕೆ ಬರ್ತಾ ಇಲ್ಲ? DK ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇರೋದಿಷ್ಟೇ, ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಅವು ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಓದ್ಕೊಂಡ್ಬರ್ತಾರೆ. ಬಡವರು ಮಕ್ಕಳು, ಬಡವರು ವಿದ್ಯಾರ್ಥಿಗಳು ಇವತ್ತು ವಿಶ್ವವಿದ್ಯಾಲಯದಲ್ಲಿ ಗೌರ್ಮೆಂಟ್ ವಿಶ್ವವಿದ್ಯಾಲಯಗಳು ಓದ್ತಾ ಇರೋದನ್ನು ಕ್ಲೋಸ್ ಮಾಡಲಿ, ನೀವು ಅವರ ಜೀವನದ ಜೊತೆ ಚಲ್ಲಾಟವನ್ನು ಆಡ್ತಾ ಇದ್ದೀರಾ. ಅಲ್ಲ, ಇವರಿಗೆ ಬೇರೆ ಫ್ರೀ ಬೀಸ್ ಕೊಡಲಿಕ್ಕೆ ಇವ್ರಿಗೆ ದುಡ್ಡಿದೆ, ಸ್ಟೂಡೆಂಟ್ಸ್ನ ಎಜುಕೇಷನ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ಇವ್ರಿಗೆ ಆರ್ಥಿಕ ನೆಪವನ್ನು ಕಾರಣವಾಗಿ ಇದಿರುತ್ತದೆ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ಇದು. ಒಂದು SSP ಬಂದಿಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಿಗೆ ₹1 ಅಕೌಂಟಿಗೆ ದುಡ್ಡು ಹೋಗಿಲ್ಲ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಫಸ್ಟ್ ಆಫ್ ಆಲ್ ಎಜುಕೇಷನ್ ಮೇಲೆ ಯಾರಿಗೂ ಹಕ್ಕೇ ಇರಬಾರ್ದು. ಜನ ಓದಲಿಕ್ಕೆ, ಮಕ್ಕಳು ಓದಲಿಕ್ಕೆ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಅದರಲ್ಲೂ ಬಂದ್ಬಿಟ್ಟು ನಮ್ಮ ಸರ್ಕಾರ ಎಜುಕೇಷನ್ನೇ ಕಿತ್ಕೋತಾ ಇದೆ ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ದೊಡ್ಡ ಕ್ವೆಶ್ಚನ್ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣವಾಗಿದ್ದಂತಹ 10 ಯೂನಿವರ್ಸಿಟಿಗಳ ಪೈಕಿಯಲ್ಲಿ 9 ಯೂನಿವರ್ಸಿಟಿಗಳನ್ನು ಮುಚ್ಚುವಂತಹ ಪ್ರಯತ್ನಕ್ಕೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಕೈ ಹಾಕಿದೆ. ಈ ಕುರಿತು ರಾಜ್ಯ ABVP ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದೆ. ಬನ್ನಿ ಅವ್ರು ಏನು ಹೇಳ್ತಾರೆ, ಈ ಪ್ರೊಟೆಸ್ಟ್ನ ಉದ್ದೇಶ ಏನು, ಅವ್ರ ಹತ್ರನೇ ಕೇಳಿ ಮಾತಾಡೋಣ. ನಾವು ಈ ಯೂನಿವರ್ಸಿಟಿ ಅಂತ ಜಾಯ್ನ್ ಆಗಿರೋದು, ನಮ್ಗೊಂದು ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಯಾವುದೇ ರೀತಿಯಿಂದ ಫಂಡ್ಗಳು ಬರ್ತಾ ಇಲ್ಲ. ಈಗ ಇನ್ನೂ ಬೇಕು ಅಂದರೆ ಯಾವುದೇ ಒಂದು ಫಂಕ್ಷನ್ ಇದೆ, ಯಾವುದೇ ಒಂದು ಇದಿದೆ, ನಮ್ಮ ಕಡೆಯಿಂದ ಅಮೌಂಟ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ನಮ್ಮ ಕಡೆಯಿಂದ ಹೋಗ್ತಿರೋ ನಮ್ಮಿಂದ ನಡೀತಾ ಇರುವಂಥ ಯೂನಿವರ್ಸಿಟಿನ ಇವಾಗ ಅವ್ರು ಮುಚ್ಚಬೇಕು ಅಂತ ಅಂತಂದರೆ ಕಾರಣ ನಮಗೆ ಕೇಳಿದ್ರೆ ಅವ್ರ ಹತ್ರ ಫಂಡ್ ಇಲ್ಲ ಅಂತ, ಮತ್ತು ನಾವು ಕೊಡ್ತಿರೋ ಫೀಸ್ಗಳೆಲ್ಲ ಏನು ಮಾಡ್ತಿದ್ದಾರೆ? ಏನು ಗ್ಯಾರಂಟಿ ಸ್ಕೀಮ್ಗಳಿಗೆ ರಾಜ್ಯ ಸರ್ಕಾರ 50,000 ಕೋಟಿಯನ್ನು ನಿಗದಿ ಮಾಡಿದೆ ಸರ್. ಅದರಲ್ಲಿ 1% ಸಹ 1% ಅಂದರೆ 500 ಕೋಟಿ ಆಗುತ್ತೆ. 500 ಕೋಟಿನ ನಮ್ಮ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಕೊಟ್ಟರೆ ವಿಶ್ವವಿದ್ಯಾಲಯದ ಪರಿಸ್ಥಿತಿ ಎಷ್ಟೋ ಸುಧಾರಿಸುತ್ತೆ ಸರ್. ಈಗ ಏಕಾಏಕಿ ಇವರು ಹಣಕಾಸಿನ ವಿಚಾರವಾಗಿ, ಏಕಾಏಕಿ ವಿದ್ಯಾರ್ಥಿಗಳ ದಾಖಲಾತಿ ವಿಚಾರವಾಗಿ, ಏಕಾಏಕಿ ನಮ್ಮ ವಿಶ್ವವಿದ್ಯಾಲಯ ಮುಚ್ಚಲಿಕ್ಕೆ ಹೋದ್ರೆ ಬಡ ವಿದ್ಯಾರ್ಥಿಗಳು ಎಲ್ಲ ಹೋಗ್ಬೇಕು ಸರ್, ಬಡ ಪೋಷಕರು ಎಲ್ಲ ಹೋಗ್ಬೇಕು ಸರ್. ಎಲ್ಲ ಒಂದು ಕಡೆ ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಫೀಸ್ಗಳನ್ನು ಅಫೋರ್ಡ್ ಮಾಡಲಿಕ್ಕಾಗಲ್ಲ. ಎಕ್ಸಾಂಪಲ್, ಒಂದು ಪ್ರೈವೇಟ್ ಯೂನಿವರ್ಸಿಟೀಸ್ MBA ಮಾಡಬೇಕಂದ್ರೆ 10 ಲಕ್ಷದಿಂದ 15 ಲಕ್ಷ ಫೀಸ್ ಇರುತ್ತೆ ಸರ್. ಅದೇ ನಮ್ಮ ಸ್ಟೇಟ್ ಯೂನಿವರ್ಸಿಟಿಲಿ MBA ಮಾಡಬೇಕಂದ್ರೆ ಒಂದು 60,000ರಿಂದ 70,000 ಇರುತ್ತೆ ಸರ್. ಫ್ರೀ ಕೂಡ ಇರುತ್ತೆ. ಬಾಗಲಕೋಟೆ, ಮಂಡ್ಯ, ಕೊಪ್ಪಳ ಹೀಗೆ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂಥ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ. ರಾಜ್ಯ ಸರ್ಕಾರ ಯಾಕೆ ಈ ಕ್ರಮಕ್ಕೆ ಕೈ ಹಾಕ್ತಿದೆ ಅಂದರೆ, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಏನಿದೆ ಅದು ಒಂದು ವರದಿಯನ್ನು ಕೊಡುತ್ತೆ. 432 ಕೋಟಿ ರೂಪಾಯಿಗಳಷ್ಟು ಒಂದು ವಿಶ್ವವಿದ್ಯಾಲಯ ನಡೆಸೋಕೆ ಖರ್ಚಾಗುತ್ತೆ. ಆ 432 ಕೋಟಿ ರೂಪಾಯಿಗಳನ್ನು ಕೊಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂಥೇಳಿ ಒಂದು ರಾಜ್ಯ ಸರ್ಕಾರ ಹೇಳಿ ಆ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂಥ ಪ್ರಯತ್ನ ಮಾಡ್ತಾ ಇದೆ. ಅಂದರೆ ಯಾವ ರೀತಿಯಾಗಿ ಕರ್ನಾಟಕ ಸರ್ಕಾರ ಅಧಿಕಾರ ಬಂದಾಗಿನಿಂದಲೂ ಕೂಡ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತೆಗೆದುಹಾಕಿ ರಾಜ್ಯ ಶಿಕ್ಷಣ ನೀತಿಯನ್ನು ತಂತು. ಜೊತೆಗೆ ಮತ್ತೆ ಇತ್ತೀಚೆಗೆ ಕೂಡ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಒಂದು ಏನು ಕುಲಪತಿಗಳಿರುವಂಥ ಅಧಿಕಾರವನ್ನು ಕಿತ್ತುಕೊಳ್ತು. ಹೀಗೆ ಶಿಕ್ಷಣ ವಿರೋಧಿ ನಡೆಯನ್ನು ದಿನದಿಂದ ದಿನ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ತಾ ಇದೆ. ಸರ್, ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಳೋಂಗೆ ವಿದ್ಯಾಶಕ್ತಿ ಎಲ್ಲದಕ್ಕಿಂತ ಮೇಲು ಅಂತ ಹೇಳ್ತಾರೆ. ಆ್ಯಂಡ್ 10 ಯೂನಿವರ್ಸಿಟೀಸ್ನ 9 ಯೂನಿವರ್ಸಿಟೀಸ್ನ ಇವ್ರು ಮುಚ್ಚಬೇಕು, ಅವ್ರು ಮುಚ್ಚಲಿಕ್ಕೆ ಆಲ್ರೆಡಿ ಆರ್ಡರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರೆ, ಸರ್ ಎಷ್ಟೊಂದು ಜಾಗದಿಂದ, ರೂರಲ್ ಜಾಗದಿಂದ ಜನ ಅವ್ರ ಸೆಮಿ ಅರ್ಬನ್ ಏರಿಯಾಸಿಂದ ಜನ ಬಂದುಬಿಟ್ಟು ಅವ್ರು ಎಜುಕೇಷನ್ಗೋಸ್ಕರ ಬರ್ತಾ ಇದ್ದಾರೆ. ಅದರಲ್ಲಿ ನೀವು ಎಜುಕೇಷನ್ನೇ ಕಿತ್ಕೋತಾ ಇದ್ದೀರಾ ಅಂತ ಹೇಳಿದಾಗ ಜನಕ್ಕೆ ಏನು ಸರ್ ಲಾಭ ಇದೆ? ಫಸ್ಟ್ ಆಫ್ ಆಲ್ ಎಜುಕೇಷನ್ ಮೇಲೆ ಯಾರಿಗೂ ಹಕ್ಕೇ ಇರಬಾರ್ದು. ಜನ ಓದಲಿಕ್ಕೆ, ಮಕ್ಕಳು ಓದಲಿಕ್ಕೆ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಅದರಲ್ಲೂ ಬಂದ್ಬಿಟ್ಟು ನಮ್ಮ ಸರ್ಕಾರ ಎಜುಕೇಷನ್ನೇ ಕಿತ್ಕೋತಾ ಇದೆ ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ದೊಡ್ಡ ಕ್ವೆಶ್ಚನ್ ಇದೆ. ಏನು ರಾಜ್ಯ ಸರ್ಕಾರ ಈಗ 9 ವಿಶ್ವವಿದ್ಯಾಲಯಗಳು, ಮಾಣಿಕೇಶ್ವರ ಯೂನಿವರ್ಸಿಟಿ ಹಾಗೂ ನೃಪತಂಗ ಸೇರಿದಂತೆ 9 ಯೂನಿವರ್ಸಿಟಿಗಳನ್ನೇನು ಈಗ ಮುಚ್ಚಲು ಹೊರಟಿದೆ. ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯ ಏನು, ಹಾಗೆ ಅವರ ಡಾಕ್ಯುಮೆಂಟ್ರಿ ಏನು, ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ ಓದ್ತಿರೋಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ಯಾವ ಯೂನಿವರ್ಸಿಟಿಗಳಿಗೆ ನಾವು ಜಾಯಿನ್ ಆಗಬೇಕು, ಹಳೆ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಏನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನಾವು ಎಲ್ಲಿಗೆ ಹೋಗಬೇಕು, ಹಾಗೆ ಇವ್ರು ಏನಂತ ಹೇಳ್ತಾರೆ, ಈಗ ನಾವು ಈ ಥರ ಈಗ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ನಮಗೆ ಪ್ರೊಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಫ್ರೀಡಮ್ ಪಾರ್ಕ್ ನಾವು ಪ್ರೊಟೆಸ್ಟ್ ಮಾಡಿದಂಥದ್ದು ನಮಗೇನು ಸರ್ಕಾರಕ್ಕೆ ಮುಟ್ತದೆ ಅನ್ನೋದು ನಮಗೆ ಡೌಟ್ ಆಗಿದೆ. ಯಾಕಂತ ಹೇಳಿದರೆ ನಾವು ನಿನ್ನೆ ಅದು ಮೆಟ್ರೋ ಸ್ಟೇಷನಲ್ಲಿ ನಾವು ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ದೇವೆ. ಆ ಪ್ರತಿಭಟನೆ ಮಾಡಿದಂಥ 16 ವಿದ್ಯಾರ್ಥಿಗಳಿಗೆ FIR ದಾಖಲಾಗಿದೆ. ಅದರಲ್ಲಿ ನಾನು ಒಬ್ಬ ಇದ್ದೇನೆ. ಈ ಥರ ಏನು ನಮ್ಮ ಸರ್ಕಾರ ವಿದ್ಯಾರ್ಥಿಗಳ ಜೀವನದಲ್ಲಿ ಚಲಾಟ ಮಾಡುವಂಥ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಯಾವ ಗ್ಯಾರಂಟಿಗಳ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದು ಅವರ ಟಾರ್ಗೆಟ್ ಈಗ ವಿದ್ಯಾರ್ಥಿಗಳಾಗಿದ್ದಾರೆ. ಅವರ ಹಣಕಾಸಿನ
ಎಕನಾಮಿಕ್ ಮಿಸ್ಮ್ಯಾನೇಜ್ಮೆಂಟ್ನ ಸರಿ ಮಾಡ್ಕೊಳ್ಳಿಕ್ಕೆ ಅವರ ಮೇನ್ ಟಾರ್ಗೆಟ್ ವಿದ್ಯಾರ್ಥಿಗಳು ಬಳಸುವಂಥ ಎಲ್ಲ ವಸ್ತುಗಳ ದರವನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಇವತ್ತು ಮೆಟ್ರೋದ ದರವನ್ನು 100% ಹೆಚ್ಚು ಮಾಡಿದ್ದಾರೆ. ಇದನ್ನು ವಿದ್ಯಾರ್ಥಿಗಳು ವಿರೋಧಿಸಲಿಕ್ಕೆ ಪ್ರತಿಭಟನೆ ಮಾಡಿದ್ರೆ ಅವರ ಮೇಲೆ 16 FIRಗಳನ್ನು ಹಾಕುವಂಥ FIR ಭಾಗ್ಯವನ್ನು ಕೂಡ ಈ ಸರ್ಕಾರ ಕೊಟ್ಟಿದೆ. 5 ಭಾಗ್ಯಗಳ ಜೊತೆಗೆ 6ನೇ ಭಾಗ್ಯ FIR ಭಾಗ್ಯ. ಈಗ ಒಂದು ಪಾಸ್ಔಟ್ ಆಗಿರೋ ಸ್ಟೂಡೆಂಟು ಅಲ್ಲಿ ಪಾಸ್ ಆಗಿದ್ದಾನೆ, ಯೂನಿವರ್ಸಿಟಿ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ತೊಗೊಂಡಿದ್ದಾನೆ ಅಂದರೆ ಅದಾದಮೇಲೆ ಅವನು ಎಲ್ಲಾದರೂ ಎಂಪ್ಲಾಯ್ಮೆಂಟ್ ಆಗಕ್ಕೆ ಹೋದರೆ ಅವನು ಒಂದು ಕಂಪನಿಗೆ ಹೋದಾದ್ಮೇಲೆ ಇದು ಯೂನಿವರ್ಸಿಟಿ ಕ್ಲೋಸ್ ಆಗಿದೆ ಅಂತ ಬರುತ್ತೆ. ಅವಾಗ ಆ ಸ್ಟೂಡೆಂಟ್ ಏನು ಮಾಡಬೇಕು? ಯಾವ ರೀತಿಯಾಗಿ ಸ್ಟೂಡೆಂಟ್ ಮೇಲೆ ಇವರು ಕ್ರಮ ತಗೋತಾರೆ ರಾಜ್ಯ ಸರ್ಕಾರ ನಮ್ಗೆ ಗೊತ್ತಾಗ್ತಾ ಇಲ್ಲ. ರಾಜ್ಯ ಸರ್ಕಾರ ಸ್ಟೂಡೆಂಟ್ ವಿರುದ್ಧನೇ ಇದೆ. ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋಕೆ ಬಯಸ್ತಿದ್ದೀನಿ. ನೀವು ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಕ್ಕೆ ಹೋಗಬೇಡಿ. ಇಷ್ಟು ಜನ ಸ್ಟೂಡೆಂಟ್ ಇದ್ದೀವಿ, 1000 ಜನ ಸ್ಟೂಡೆಂಟ್ಗಳು, ನಮ್ಮ ಗತಿ ಎಲ್ಲ ಏನಾಗಬೇಕು? ನಾವೆಲ್ಲಿ ಹೋಗಬೇಕು? ನಾವೆಲ್ಲಿ ಹೋಗಿ ಅಂತ ಜಾಯ್ನ್ ಆಗಬೇಕು? ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಲಾಸ್ಟಲ್ಲಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು. ಆದರೆ ಇವಾಗ ಹೇಳಿ ವಿದ್ಯಾರ್ಥಿಗಳನ್ನ ಅವ್ರು ಬಂದು ಸೇರಿಸ್ತಾರ, ಅವ್ರು ಬಂದು ಮಾತಾಡ್ತಾರ? ಯಾರು ಇವಾಗ ನಾವು ಕೊಟ್ಟರೆ ಫೀಸ್ಗಳನ್ನ ಇವಾಗ ಮತ್ತೆ ನಮ್ಗೆ ವಾಪಸ್ ಕೊಡ್ತಾರಾ? ನಮ್ಮ ಬರ್ತಿರೋ ಅಮೌಂಟ್ಗಳು ಏನಾಗ್ತಿದೆ? ನಮಗೆ ಸ್ಕಾಲರ್ಶಿಪ್ ಯಾಕೆ ಬರ್ತಿದೆ? 1000 ಸರಿ ನಾನು ಎಸ್ ಸಿ ಕ್ಯಾಸ್ಟ್ ಆಗಿರೋದ್ರಿಂದ ನನಗೆ ಎಷ್ಟು ಅಮೌಂಟ್ ಬರಬೇಕಿತ್ತು, ಸ್ಕಾಲರ್ಶಿಪ್ ಬರಬೇಕಿತ್ತು. ಡಿಸ್ಟಿಂಕ್ಷನ್ ಸ್ಟೂಡೆಂಟ್, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಗಳಲ್ಲಿ ಯಾರಿಗೂ ಕೂಡ ಅಮೌಂಟ್ ಬರ್ತಾ ಇಲ್ಲ. ಕಾರಣ ಕೇಳಿದ್ರೆ ನಿಮ್ಮ ಅಮೌಂಟ್ಗಳೆಲ್ಲ ನಿಮ್ಮದು ಆಧಾರ್ ಕಾರ್ಡ್ ಸರಿ ಇಲ್ಲ, ಆ ಪಿನ್ ಕೋಡ್ ಸರಿ ಇಲ್ಲ, ಹಾಗಾಗಿ ಬರ್ತಿಲ್ಲ ಅಂತಾರೆ. ಮತ್ತು ನಮಗೆ ಬರ್ತಿರೋ ಅಮೌಂಟ್ ಏನಾಗ್ತಿದೆ? ಯಾರು ತೊಗೊತಾ ಇದ್ದಾರೆ ಅಮೌಂಟು? ಏನು ಮಾಡ್ತಿದ್ದಾರೆ ನಮ್ಮ ಅಮೌಂಟ್ ನಮಗೆ ಯಾಕೆ ಬರ್ತಾ ಇಲ್ಲ? ಇವಾಗ ರೀಸನ್ ಕೇಳಿದ್ರೆ ಹೇಳ್ತಾರೆ ನಿಮ್ಮ ಯೂನಿವರ್ಸಿಟಿಯಲ್ಲಿ ಇವಾಗ ಕೊಡೋದಕ್ಕೆ ಫಂಡ್ಗಳಿಲ್ಲ, ಅದಕ್ಕೆ ಮುಚ್ತಾ ಇದ್ದೀವಿ. ಕಾರಣ ಏನು? ಫಂಡ್ಗಳೆಲ್ಲ ನಾವು ಕೊಡ್ತಿರೋ ಫೀಸ್ ಅವ್ರು ಏನು ಮಾಡ್ತಾ ಇದ್ದಾರೆ? ಅದು ನಮಗೆ ಬೇಕಾಗಿರೋದು. ಅದನ್ನು ನಾವು ಡಿ ಕೆ ಶಿವಕುಮಾರ್ CM ಅವ್ರಿಗೆ ನಾವು ಕೇಳ್ತೀವಿ. ಅವ್ರ ನೇತೃತ್ವದಲ್ಲಿ ಆಗಿರೋದಲ್ವ ಇದು ಮೀಟಿಂಗು. ಅವ್ರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ನಾನು ಕೂಡ ನ್ಯೂಸ್ ನೋಡಿದ್ದೀನಿ. ಅವ್ರು ಹೆಂಗೆ ಒಪ್ಪಿಗೆ ಕೊಟ್ಟರು? ವಿದ್ಯಾರ್ಥಿಗಳ ಯಾವುದೇ ಪರ್ಮಿಷನ್ ಇಲ್ದಿರ, ಯಾರ್ದು ಪರ್ಮಿಷನ್ ತಗೊಂಡಿರ ಅವ್ರು ಹೇಗೆ ತಗೋತಾರೆ? ವಿದ್ಯಾರ್ಥಿಗಳು ಇವಾಗ ನಮ್ಮ ಪರಿಸ್ಥಿತಿ ಏನು? ಅದಕ್ಕೆ ಅವ್ರು ಏನು ಮಾಡ್ತಾರೆ? ಅವ್ರು ನಮಗೆ ಪರಿಹಾರ ಕೊಡಲಿ, ಅಲ್ಲಿವರೆಗೂ ನಾವು ಇದೆಯಾ ಹೋರಾಟ ನಿಲ್ಲಿಸಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇರೋದಿಷ್ಟೇ, ನಿಮ್ಮ ಮಕ್ಕಳು ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಓದ್ಕೊಂಡ್ಬರ್ತಾರೆ. ಬಡವರು ವಿದ್ಯಾರ್ಥಿಗಳು ಇವತ್ತು ವಿಶ್ವವಿದ್ಯಾಲಯದಲ್ಲಿ ಗೌರ್ಮೆಂಟ್ ವಿಶ್ವವಿದ್ಯಾಲಯಗಳು ಓದ್ತಾ ಇರೋದನ್ನು ಕ್ಲೋಸ್ ಮಾಡಲಿ, ನೀವು ಅವರ ಜೀವನದ ಜೊತೆ ಚಲ್ಲಾಟವನ್ನು ಆಡ್ತಾ ಇದ್ದೀರಾ. ಹೀಗಾಗಿ ವಿದ್ಯಾರ್ಥಿ ಪರಿಷತ್ ಇದನ್ನು ಖಂಡಿಸುತ್ತೆ. ರಾಜ್ಯ ಸರ್ಕಾರ ತನ್ನ ಒಂದು ಗ್ಯಾರಂಟಿಗಳಿಗೆ 50,000 ಕೋಟಿ ರೂಗಳನ್ನು ತನ್ನ ಬಜೆಟ್ನಲ್ಲಿ ನೀಡಿದೆ. ಅದರಲ್ಲಿ ಕೇವಲ 1% ನಾವು ಶಿಕ್ಷಣ ಸಂಬಂಧಪಟ್ಟಂತಹ ಇಂಥ ಯೂನಿವರ್ಸಿಟಿಗಳಿಗೆ ನೀಡಿದರೆ ಎಷ್ಟೋ ಯೂನಿವರ್ಸಿಟಿಗಳ ಸಮಸ್ಯೆ ಫುಲ್ ನಿರ್ವಹಣೆ ಆಗುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಎಜುಕೇಷನ್ ಇಸ್ ನಾಟ್ ಅ ಗೇಮ್ ಫಾರ್ ಎನಿವನ್, ಬಿಕಾಸ್ ಎಜುಕೇಷನ್ನ ಫಸ್ಟ್ ಆಫ್ ಆಲ್ ಪ್ರಮೋಟ್ ಮಾಡಬೇಕು. ಅದರಲ್ಲೂ ಇಂಥ ದೊಡ್ಡ ಚೆನ್ನಾಗಿರೋ ಯೂನಿವರ್ಸಿಟೀಸ್ ವಿಚ್ ಆರ್ ಪ್ರಮೋಟಿಂಗ್ ಎಜುಕೇಷನ್ನ ಜನ ಮುಚ್ಚಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಗೆ ಏನಕ್ಕೆ ಅಂತ ಒಂದು ದೊಡ್ಡ ಕ್ವೆಶ್ಚನ್ ಇದೆ. ಮತ್ತು BP ಇದನ್ನ ಖಂಡಿಸ್ತಾ ಇದ್ದೀವಿ ಸರ್. ಕರ್ನಾಟಕದಲ್ಲಿ KSRTC ಬಸ್ ಬೆಲೆ ಏರಿಕೆ ಆಯಿತು, ಮೆಟ್ರೋ ಬೆಲೆ ಏರಿಕೆ ಆಯಿತು, ಹಾಲಿನ ಬೆಲೆ ಏರಿಕೆ ಆಯಿತು. ಈಗ ಯೂನಿವರ್ಸಿಟಿಗಳನ್ನ ಮುಚ್ಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿಯಾಗಿದೆ ಅಂತ ಅನ್ಸಲ್ವಾ? ಇವ್ರು ಬಂದಾಗಿಂದ ಒಂದಲ್ಲ ಒಂದಾಗ್ಬಿಟ್ಟು ಹೊಡೆತಾ ಬೀಳ್ತಾ ಇದೆ ಸರ್. ಅದಕ್ಕೋಸ್ಕರ ಎಷ್ಟೊಂದು ನೀವು ಹೇಳಿದ ರೀತಿಯಲ್ಲಿ ಎಷ್ಟೊಂದು ಜಾಗಗಳು, ಎಷ್ಟೊಂದು ವಿಭಾಗಗಳಲ್ಲಿ ಎಲ್ಲರಿಗೂ ಹೊಡೆತಾ ಬೀಳ್ತಾ ಇದೆ. ಆ್ಯಂಡ್ ವಿಚ್ ಇಸ್ ನಾಟ್ ಎಕ್ಸೆಪ್ಟೇಬಲ್ ಸರ್. ಮೊನ್ನೆನೂ ನಮಗೆ ಮೆಟ್ರೋ ಹೈಕಿಂದ ಹೇಳ್ಬಿಟ್ಟು ನಮ್ಮ ಪ್ರೊಟೆಸ್ಟ್ ಆಯಿತು. ಆ್ಯಂಡ್ ಒಂದು ನ್ಯಾಯ ಕೇಳಕ್ಕೆ ಹೋಗ್ಬಿಟ್ಟು ನಮ್ಗೆ ಜಸ್ಟಿಸ್ ಬೇಕು ಅಂತ ಕೇಳಕ್ಕೆ ಹೋದಾಗ ಏನೂ ಮಾಡಬಾರ್ದು, ನಿಮ್ಮ ಮೇಲೆ FIR. ಏನು ಮಾಡಿದ್ರು ನಮ್ಮ ಹಕ್ಕನ್ನ ನಾವು ಕೇಳಕ್ಕೆ ಹೋಗಿದ್ರೆ FIR ಆಗ್ತಾರೆ ಸರ್. ಎಲ್ಲೋ ಒಂದು ಕಡೆ ಈ ಗ್ಯಾರಂಟಿ ಸ್ಕೀಮಿಂದ ಸರ್ ರಾಜ್ಯ ಸರ್ಕಾರ ಖಂಡಿತವಾಗಿಯೂ ದಿವಾಳಿಯಾಗಿದೆ ಸರ್. ಈಗ ಏಕಾಏಕಿ ನೀವು ಹೇಳಿದ್ರಿ KSRTC ಬಸ್ ಹೈಕ್ ಮಾಡಿದ್ರು ಅಂತ. ಬಸ್ ಹೈಕಿಂದನೂ ಸಹ ವಿದ್ಯಾರ್ಥಿಗಳಿಗೆ ಆನ್ ಟೈಮ್ ಕಾಲೇಜ್ಗೆ ಹೋಗೋಕ್ಕಾಗ್ತಿಲ್ಲ, ವಿದ್ಯಾರ್ಥಿಗಳಿಗೆ ಆನ್ ಟೈಮ್ ಎಕ್ಸಾಮ್ ಬರೆಯೋಕ್ಕಾಗ್ತಿಲ್ಲ. ಎಲ್ಲ ಒಂದು ಕಡೆ ವಿದ್ಯಾರ್ಥಿ ಸಮುದಾಯಕ್ಕೆ ರಾಜ್ಯ ಸರ್ಕಾರ ದ್ರೋಹ ಬಗೆಯುವಂತಹ ಕೆಲಸ ಇಲ್ಲಿ ಮಾಡ್ತಿದೆ ಅಂತ ಇಚ್ಛೆ ಇದೆ ಸರ್. ಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಪ್ರಕಾರ ಆರ್ಥಿಕ ಪರಿಸ್ಥಿತಿಯ ನೆಪೊಟ್ಟಿಗೆ ಸಹ ಇವತ್ತು ಏನು ವಿಶ್ವವಿದ್ಯಾಲಯ ಕ್ಲೋಸ್ ಮಾಡ್ತಾ ಇದ್ದಾರೆ. ಅಲ್ಲ, ಇವರಿಗೆ ಬೇರೆ ಫ್ರೀ ಬೀಸ್ ಕೊಡ್ಲಿಕ್ಕೆ ಇವ್ರಿಗೆ ದುಡ್ಡಿದೆ. ಸ್ಟೂಡೆಂಟ್ನ ಎಜುಕೇಶನ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ಇವ್ರಿಗೆ ಆರ್ಥಿಕ ನೆಪವನ್ನು ಕಾರಣವಾಗಿ ಇದಿರ್ತದೆ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ಇದು. ಒಂದು SSP ಬಂದಿಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಿಗೆ ₹1 ಅಕೌಂಟಿಗೆ ದುಡ್ಡು ಹೋಗಿಲ್ಲ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಇದನ್ನು ನೋಡಬೇಕು ನೀವು. ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಸ್ಟೂಡೆಂಟ್ ಮೇಲೆ ದಬ್ಬಾಳಿಕೆ ಆಗಿರ್ಬೋದು, ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾರೆ. ಈಗ ಯೂನಿವರ್ಸಿಟಿನ ಮುಚ್ಚಾಕಕ್ಕೆ ಹೋಗ್ತಾ ಇದ್ದಾರೆ. ಯೂನಿವರ್ಸಿಟಿನ ಮುಚ್ಚಾಕಿ ಏನು ಮಾಡಬೇಕಂತ ಇದ್ದಾರೆ ಇವರು? ಫಸ್ಟ್ ಆಫ್ ಆಲ್ ರಾಜ್ಯ ಸರ್ಕಾರಕ್ಕೆ ಒಂದು ಕ್ವಶನ್ ಕೇಳ್ತೀನಿ. ಯೂನಿವರ್ಸಿಟಿನ ಮುಚ್ಚಾಕಿದ್ರೆ ಅಲ್ಲಿನ ಓದ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲೋ ಹೋಗಬೇಕು? ಅಲ್ಲಿನ ಗೋರ್ಮೆಂಟ್ ಟೀಚರ್ಸು, ಟೀಚಿಂಗ್ ಫ್ಯಾಕಲ್ಟಿನ ಎಲ್ಲೋ ಹೋಗಬೇಕು? ಕೊನೆಯದಾಗಿ ಏನು ಹೇಳ್ತೀರಾ ರಾಜ್ಯ ಸರ್ಕಾರಕ್ಕೆ?
ತಕ್ಷಣ ಇದೇನು ಆದೇಶ ಏನು ಹಾಕಿದ್ದಾರೆ ಇದು 9 ವಿಶ್ವವಿದ್ಯಾಲಯಗಳನ್ನ ಕ್ಲೋಸ್ ಮಾಡಲಿಕ್ಕೆ ತಕ್ಷಣ ಇದನ್ನ ಹಿಂಪಡೆದು ವಿದ್ಯಾರ್ಥಿಗಳ ಹಿತಾಸಕ್ತಿಯ ಪ್ರಕಾರವಾಗಿ ಸರ್ಕಾರ ನಡೆದುಕೊಳ್ಬೇಕೆಂದು ABVP ಆಗ್ರಹಿಸ್ತದೆ. ಕೊನೆಯದಾಗಿ ಏನಾದರೂ ಈ ಇಶ್ಯೂನ ರಾಜ್ಯ ಸರ್ಕಾರ ಕೂಡಲೇ ಬಗೆಹರಿಸಿಲ್ಲ ಅಂದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಕಠಿಣವಾದಂತಹ ಹೋರಾಟವನ್ನು ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.